ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ಇಂದು ನಾವು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಮೂಲದ ಬಗ್ಗೆ ಮಾತುಕತೆ ಆಡೋಣ. ಜಮ್ಮು ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಆತಂಕವಾದಿಗಳಿಂದ ಭಯೋತ್ಪಾದಕರ ದಾಳಿ ನಡೆಯಿತು. ಗುಂಡಿಟ್ಟು ಸುಮಾರು 28 ಜನರು ಇಹಲೋಕ ತ್ಯಜಿಸಿದರು, ಪರಲೋಕ ಸೇರಿದ್ದಾರೆ. 40ಕ್ಕಿಂತ ಅಧಿಕ ಜನರು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬ ನ್ಯೂಸನ್ನು ನಾವು ಕೇಳುತ್ತಿದ್ದೇವೆ. ಜಮ್ಮು ಕಾಶ್ಮೀರದಲ್ಲಿ ಸುಮಾರು 5ರಿಂದ 10 ಲಕ್ಷ ಮಿಲಿಟರಿ ಇದೆ ಎಂದು ಮಾಧ್ಯಮಗಳು ವರದಿ ಮಾಡುತ್ತವೆ. ಅವರೆಲ್ಲ ಯಾವ ಪೊದೆಯಲ್ಲಿ ಅಡಗಿಕೊಂಡಿದ್ದರು, ಪೊಲೀಸರು ಎಲ್ಲಿ ಹೋಗಿದ್ದರು ಯಾರಿಗೂ ತಿಳಿಯದು. ಪ್ರವಾಸಿಗರು ಅತಿ ಹೆಚ್ಚು ಬರುವ ಸ್ಥಳ ಪಹಲ್ಗಾಂವ್ ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಅಂತಹ ಪ್ರವಾಸಿ ಆ ಕ್ಷೇತ್ರದಲ್ಲಿ ಪೊಲೀಸರ ನಿಯೋಜನೆ, ಮಿಲಿಟರಿ ನಿಯೋಜನೆ ಯಾಕೆ ಮಾಡಿಲ್ಲ ಎಂಬುದೇ ಯಕ್ಷ ಪ್ರಶ್ನೆ. ಯಾಕೆ ಪ್ರವಾಸಿಗರಿಗೆ ರಕ್ಷಣೆ ಕೊಡಲು ಪೊಲೀಸರನ್ನು ಮಿಲಿಟರಿ ನೇಮಿಸಲಿಲ್ಲ? ಭಯೋತ್ಪಾದಕರ ಕಾಟ ನಮ್ಮ ಸರ್ಕಾರಕ್ಕೆ, ನಮ್ಮ ರಾಜಕಾರಣಿಗಳಿಗೆ, ಗೃಹ ಮಂತ್ರಾಲಯಕ್ಕೆ, ರಕ್ಷಣಾ ಇಲಾಖೆಗೆ ಗೊತ್ತಿಲ್ಲದ ವಿಷಯವೇನೂ ಅಲ್ಲ. ಮಂತ್ರಿಗಳು ಆಚೆ ಈಚೆ ಹೋಗುವಾಗ ಅವರ ಹಿಂದೆ ಮುಂದೆ 10ರಿಂದ 20 ಗಾಡಿಗಳಲ್ಲಿ ಗನ್ಮ್ಯಾನ್ಗಳನ್ನು ಇಟ್ಟುಕೊಂಡು ಓಡಾಡುವ ನಮ್ಮ ರಾಜಕಾರಣಿಗಳಿಗೆ ಪ್ರವಾಸಿಗರ ಜನರ ರಕ್ಷಣೆಯ ಅರಿವಿಲ್ಲವೇ? ಪ್ರಪಂಚಕ್ಕೆ ಗೊತ್ತಿದ್ದಂತೆ ಪಾಕಿಸ್ತಾನವು ಭಯೋತ್ಪಾದಕರನ್ನು ಸೃಷ್ಟಿ ಮಾಡುವ ದೇಶ. ಭಾರತಕ್ಕೆ ಪಾಕಿಸ್ತಾನವೇ ಉಗ್ರರನ್ನು ಭಾರತಕ್ಕೆ ಸರಬರಾಜು ಮಾಡುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ, ನಿಮಗೂ ಅದು ಗೊತ್ತಿದೆ. ಅದರಲ್ಲಿ ಮುಖ್ಯವಾಗಿ ಅವರ ಭೂಸೇನಾ ಮುಖ್ಯಸ್ಥ ಜನರಲ್ ಮುಲ್ಲಾ ಮುನೀರನಿಗೆ ಈ ಭಯೋತ್ಪಾದಕರ ಮೇಲೆ ತುಂಬ ಪ್ರೀತಿ. ಅವನೇ ಪೋಷಕ. ಅವನ ಆಣತಿಯಂತೆಯೇ ಈ ಭಯೋತ್ಪಾದಕರು ಭಾರತದ ಕಾಶ್ಮೀರದಲ್ಲಿ ದಾಳಿ ಮಾಡುತ್ತಿರುತ್ತಾರೆ, ನರಸಂಹಾರಗೈಯುತ್ತಾರೆ. ಯಾಕೆಂದರೆ ಕಾಶ್ಮೀರವನ್ನು ಪಾಕಿಸ್ತಾನ ವಶಪಡಿಸಿಕೊಳ್ಳುವ ಒಂದು ಪ್ರಯತ್ನವಾಗಿ ಈ ಗೆರಿಲ್ಲಾ ಯುದ್ಧ ನೀತಿಯನ್ನು ಅವರು ಅನುಸರಿಸುತ್ತಾರೆ. ನಮ್ಮ ಸರಕಾರಿ ಯಂತ್ರಗಳು, ರಾಜಕಾರಣಿಗಳು ಉಗ್ರವಾದಿಗಳನ್ನು ಹುಡುಕುತ್ತಾರೆ. 3-4 ಉಗ್ರರನ್ನು ಹಿಡಿದುಕೊಂಡರೆ ದೊಡ್ಡ ಸಾಹಸ ಮಾಡಿದಂತೆ ಅಭಿನಯಿಸುತ್ತಾರೆ. ನಿಜವಾಗಿಯೂ ಉಗ್ರವಾದದ ಬೇರು ಇರುವುದು ಪಾಕಿಸ್ತಾನದ ಸೇನೆಯಲ್ಲಿ. ಅದರ ಮುಖ್ಯಸ್ಥ ಜನರಲ್ ಮುಲ್ಲಾ ಮುನೀರ್. ಅವನನ್ನು ಬಿಟ್ಟು ಲಷ್ಕರ್ ಎ ತೊಯ್ಬಾ ಅಂತೆ, ಜೈಷೆ ಮೊಹಮ್ಮದ್ ಅಂತೆ ಈ ಅಂತೆಕಂತೆಗಳ ಕಥೆಯನ್ನು ಭಾರತೀಯರಿಗೆ ತಿಳಿಸುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ನಮ್ಮ ನಾಮರ್ದ ರಾಜಕಾರಣಿಗಳು. ಮೊದಲು ಆ ಮುಲ್ಲಾ ಮುನೀರನ ತಲೆ ಕಡೆಯಿರಿ, ಆತನ ಸೇನೆಯನ್ನು ಸದೆಬಡಿಯಲಿ, POKಯನ್ನು ಆಕ್ರಮಿಸಿಕೊಂಡಿರುವ ಜಾಗವನ್ನು ಬಿಡಿಸಲಿ. 70-75 ವರ್ಷದಿಂದ ಉತ್ತರ ಪ್ರದೇಶದಷ್ಟು ದೊಡ್ಡ ದೇಶ ಒಂದು ಭಾರತದ ಭೂಭಾಗವನ್ನು ಆಕ್ರಮಿಸಿ ಕೂತಿದೆ ಎಂದರೆ ನಾವು ಬಿಡಿಸಿಕೊಳ್ಳಲಾರದೆ ಅಂಗೈ ಪರಚಿಕೊಂಡು ಕೂತಿದ್ದೇವೆ ಎಂದರೆ ಭಾರತೀಯರಾದ ನಮಗೆ ನಾಚಿಕೆ ಆಗುತ್ತದೆ. ಆದರೆ ನಮ್ಮ 3 ಬಿಟ್ಟ ರಾಜಕಾರಣಿಗಳಿಗೆ ನಾಚಿಕೆ, ಮಾನ ಮರ್ಯಾದೆಯ ಗಂಧಗಾಳಿ ಇಲ್ಲವಾಗಿದೆ. ನಮ್ಮ ಷಂಡ ರಾಜಕಾರಣಿಗಳ ಮಂಡೆಯಲ್ಲಿ ಬೊಂಡು ಇಲ್ಲದಂತೆ ಕಾಣುತ್ತದೆ. 1962ರ ಯುದ್ಧದಲ್ಲಿ ನಾವೇನು ಲಾಭ ಮಾಡಿಕೊಂಡಿದ್ದೇವೆ? 1965ರ ಯುದ್ಧದಲ್ಲಿ ಚೈನಾ ನಮ್ಮ ಭೂಭಾಗವನ್ನು ಕಬಳಿಸಿ ಕೂತಿದೆ. 71ರ ಯುದ್ಧದಲ್ಲಿ ಪಾಕಿಸ್ತಾನ ಸೋತು ಶರಣಾಗತನಾಗಿ ನಾವು ಕಾಶ್ಮೀರದ POKವನ್ನು ವಶಪಡಿಸಿಕೊಳ್ಳಲಿಲ್ಲ. ಯಾಕೆ? 93,000 ಸೈನಿಕರನ್ನು ಬಿಟ್ಟೆವು. ಏನಾದರೂ ನಮಗೆ ಲಾಭ ಆಯಿತಾ? 1 ಇಂಚು ಭೂಮಿಯನ್ನು ಪಡೆದುಕೊಂಡೆವ? ಏನೂ ಇಲ್ಲ. ನಮ್ಮ ನಾಮರ್ದ ರಾಜಕೀಯ ಪುಡಾರಿಗಳು ಕೋಕೋ ಐಲ್ಯಾಂಡನ್ನು ಮ್ಯಾನ್ಮಾರ್ಗೆ ಬಿಟ್ಟುಕೊಟ್ಟರು, ಶ್ರೀಲಂಕಾಗೆ ಒಂದು ಐಲ್ಯಾಂಡನ್ನು ಬಿಟ್ಟುಕೊಟ್ಟರು. ಯಾರ ಅಪ್ಪನ ಆಸ್ತಿ ಎಂದು ಈ ದಂಡ ರಾಜಕಾರಣಿಗಳು ಭಾರತ ಮಾತೆಯನ್ನು ಮಾರುತ್ತಿದ್ದಾರೆ. ಇವರಿಗೆ ಅಂತಹ ಅಧಿಕಾರವನ್ನು ಸಂವಿಧಾನದಲ್ಲಿ ಕೊಡಲೇಬಾರದಿತ್ತು. ಅಧಿಕಾರವನ್ನು ಕಿತ್ತುಕೊಳ್ಳಲೇಬೇಕು. ಬಲೂಚಿಸ್ತಾನ, ನೇಪಾಳ ಮುಂತಾದ ಹಲವಾರು ದೇಶಗಳು ಭಾರತದೊಂದಿಗೆ ಸೇರಲು ಬಯಸಿದಾಗ ಆಗದು ಎಂದು ಹೇಳಿದ ಶತಮೂರ್ಖ ಪ್ರಧಾನಿಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ನಮ್ಮ ಸೇನೆಯಲ್ಲಿ ಅಗಾಧವಾದ ಶಕ್ತಿ ಇದೆ, ಆದರೆ ಅವರಿಗೆ ಸರಿಯಾದ ಅಧಿಕಾರ ಕೊಡದೆ ಕೈಕಟ್ಟಿ ಕೂರಿಸಿದ್ದಾರೆ. 13 ಲಕ್ಷ ಸೈನಿಕರನ್ನು ಹೊಂದಿರುವ ಬೃಹತ್ ಸೇನೆ ಇದೆ. ಅದು ಕೇವಲ ಪ್ರಜಾಪ್ರಭುತ್ವ ದಿನ ಪೆರೇಡ್ ಮಾಡಲು ಮಾತ್ರ ಇದ್ದಂತಿದೆ. ನಮ್ಮ ರಾಜಕಾರಣಿಗಳು ತುಂಬ ತ್ಯಾಗಮಯಿಗಳು. ಮೊದಲು ನ್ಯೂಕ್ಲಿಯರ್ ಬಾಂಬ್ ಮಾಡಿದಾಗ ನಾವು ಯಾರ ಮೇಲೂ ನ್ಯೂಕ್ಲಿಯರ್ ಬಾಂಬ್
ಹಾಕುವುದಿಲ್ಲ, ಪ್ರಯೋಗಿಸುವುದಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ. ಅಂದರೆ ಶತ್ರು ರಾಷ್ಟ್ರದವರು ಮೊದಲು ನ್ಯೂಕ್ಲಿಯರ್ ಬಾಂಬು ನಮ್ಮ ಮೇಲೆ ಪ್ರಯೋಗಿಸಿದ ಮೇಲೆ, ನಾವೆಲ್ಲರೂ ಸತ್ತ ಮೇಲೆ ನಾವು ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗಿಸುತ್ತೇವೆ ಎಂದು ಅರ್ಥ. ನಮ್ಮ ರಾಜಕಾರಣಿಗಳಿಗೆ ನಿಜವಾಗಿಯೂ ಮಂಡೆಯೇ ಇಲ್ಲ. ಎಲ್ಲ ಕಳ್ಳರು ಕಾಕರು ನಮ್ಮ ಮಂತ್ರಿಗಳು, ರಾಜಕಾರಣಿಗಳು. ಅವರು ಮಾಡುವ ಕಾನೂನುಗಳು ಕೂಡ ಕಳ್ಳಕಾರರಿಗೆ ಅನುಕೂಲ ಮಾಡುವಂತೆಯೇ ಆಗಿದೆ. ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ನೀವು ಒಂದು ಪಾಸ್ಪೋರ್ಟ್ ಮಾಡಲು ಹೋಗಿ ನೋಡಿ. ಆವಾಗ ನಿಮ್ಮ ಮೇಲೆ ಏನಾದರೂ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸಿದ್ದರೆ ನಿಮಗೆ ಪಾಸ್ಪೋರ್ಟ್ ಮಾಡಲು ಆಗುವುದೇ ಇಲ್ಲ. ಅದೇ ನಮ್ಮ ರಾಜಕಾರಣಿಗಳ ಮೇಲೆ 500 ಕೇಸು ಇದ್ದರೂ ಅವರ ಪಾಸ್ಪೋರ್ಟು 1 ವಾರದಲ್ಲಿ ಆಗುತ್ತೆ. ಇದು ನಮ್ಮ ದೇಶದ ಕಳ್ಳರು ಕಾಕರು ನಿರ್ಮಿಸಿದ ಕಾನೂನು. ಭಾರತದ ಪ್ರಜೆಗಳಿಗೆ ಯಾವುದೇ ಕೆಲಸಕ್ಕೂ ವಿದ್ಯಾರ್ಹತೆ ಪ್ರಾಯದ ಇತಿಮಿತಿ ಇದೆ. ಆದರೆ ನಮ್ಮ ರಾಜಕಾರಣಿಗಳಿಗೆ ವಿದ್ಯಾರ್ಹತೆ ಬೇಕಿಲ್ಲ. ಹೆಬ್ಬೆರಳು ಇದ್ದರೆ ಸಾಕು. ಪ್ರಾಯ ರಾಜಕಾರಣಕ್ಕೆ ಸೇರಲು ಇದೆ, ಆಮೇಲೆ ರಿಟೈರ್ಡ್ ಆಗಲು ಪ್ರಾಯವೇ ಇಲ್ಲ. ಸಾಯುವವರೆಗೆ ಅವರದ್ದೇ ಆಸ್ತಿ. ಮೊದಲು ಇದನ್ನು ಸರಿಪಡಿಸಬೇಕು. ರಾಜಕಾರಣಕ್ಕೆ ಬರುವವರು ಕಡಿಮೆ ಎಂದಾದರೂ ಭಾರತೀಯ ಸೇನೆಯಲ್ಲಿ 10 ವರ್ಷ ಕೆಲಸ ಮಾಡಿದ ಅನುಭವ ಇರಲೇಬೇಕು. ಭಾರತ ದೇಶಕ್ಕೆ ಅಪಚಾರ ಆಗುವ ಯಾವುದೇ ಮಾತನ್ನು ಈ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೆ ಮಾತನಾಡಿದರೆ ಅವರಿಗೆ 10 ವರ್ಷ ಜೈಲುವಾಸ ನೀಡಬೇಕು. ಭಾರತದ ಸಮಗ್ರತೆಯನ್ನು ಕಾಪಾಡುವ ಕಾನೂನುಗಳನ್ನು ಮಾಡುವಾಗ ಎಲ್ಲ ಸದಸ್ಯರು ಕಾನೂನಿನ ಪರವಾಗಿ ಮತ ಚಲಾಯಿಸಬೇಕು. ಅದಕ್ಕೆ ಪ್ರತಿಪಕ್ಷ ವಿರೋಧ ಪಕ್ಷ ಎಂಬುದು ಭೇದ ಇರಬಾರದು ಮತ್ತು ಆ ಕಾನೂನನ್ನು ಕಾರ್ಯಗತ ಮಾಡಲು ಸಹಕರಿಸಬೇಕು. ಅದರ ವಿರುದ್ಧ ಮಾತನಾಡಿ ಅಥವಾ ವಿರುದ್ಧ ನಿಂತವರಿಗೆ ಗುಂಡಿಟ್ಟುಕೊಳ್ಳಬೇಕು. ಭಾರತ ದೇಶವು 2 ವಿಭಜನೆ ಆದಾಗ ಹಿಂದೂಗಳಿಗೆ ಹಿಂದೂಸ್ತಾನ, ಮುಸ್ಲಿಮರಿಗೆ ಪಾಕಿಸ್ತಾನ ಎಂದೇ ವಿಭಜನೆ ಆಗಿದ್ದು. ಈಗ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಪರಮಾಧಿಕಾರ ಇರಲೇಬೇಕು. ಅನ್ಯ ಧರ್ಮದವರು ಹಿಂದೂಗಳ ಮೇಲೆ ಆಕ್ರಮಣ ಮಾಡಿದರೆ ಅವರನ್ನು ಗುಂಡಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬ ಹಿಂದೂಗಳಿಗೆ ತಮ್ಮ ರಕ್ಷಣೆಗೆ ಗನ್ಗಳನ್ನು ಸರ್ಕಾರವೇ ನೀಡಬೇಕು. ಭಾರತದ ಹಿಂದೂಗಳಿಗೆ ಹಿಂದೂ ರಾಷ್ಟ್ರವೇ ಆಗಬೇಕು. ಅದರಂತೆ ವಿಭಜನೆ ಆಗಿದ್ದು. ಸೆಕ್ಯುಲರಿಸಂನಲ್ಲಿ ಹೆಸರಿನಲ್ಲಿ ವಿಭಜನೆ ಆಗಲಿಲ್ಲ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ನೆಹರುನಂತಹ ಧೂರ್ತ ಅವಿವೇಕಿ ಷಂಡ ಪ್ರಧಾನಿಯಿಂದ ನಮ್ಮ ದೇಶಕ್ಕೆ ತುಂಬ ನಷ್ಟವಾಗಿದೆ. ಆತನ ಹೆಸರಿನಲ್ಲಿರುವ ಎಲ್ಲ ಶಾಲೆಗಳು, ರಸ್ತೆಗಳು, ಯೂನಿವರ್ಸಿಟಿಗಳು, ಭವನಗಳು, ಪಾರ್ಕುಗಳ ಎಲ್ಲ ಹೆಸರನ್ನು ತೆಗೆದುಹಾಕಬೇಕು. ಉತ್ತಮ ವ್ಯಕ್ತಿಗಳ ಹೆಸರಿಗೆ ಅದನ್ನು ಬದಲಾಯಿಸಬೇಕು. ನಮ್ಮ ರಾಜಕಾರಣಿಗಳೇ ಕಾಶ್ಮೀರದಲ್ಲಿನ ಭಯೋತ್ಪಾದಕರ ಮೂಲಕ ಪಾಕಿಸ್ತಾನದ ಜನರಲ್ ಆತನ ತಲೆ ಮೊದಲು ಉರುಳಿಸಿರಿ. POK ಗಿಲ್ಗಿಟ್ ವಶಪಡಿಸಿರಿ. ಸಿಂಧು ದೇಶವನ್ನು ವಶಪಡಿಸಿರಿ. ನಿಮ್ಮಿಂದ ಇದು ಮಾಡಲಿಕ್ಕೆ ಆಗದಿದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ನಡೆಯಿರಿ. ನಿಮ್ಮ ನಾಟಕ ನೋಡಿ ನಮಗೆ ಬಹಳ ಸಾಕಾಯಿತು. ಮನಸ್ಸಿಗೆ ನೋವಾಗಿದೆ. ಇನ್ನು ಅದರ ಅವಶ್ಯಕತೆ ಇಲ್ಲ. ಭಯೋತ್ಪಾದನೆಯನ್ನು ಮೂಲದಿಂದಲೇ ತೆಗೆದುಹಾಕುವ ಮತ್ತು ನಮ್ಮ ರಾಜಕಾರಣಿಗಳಿಗೆ ಶಿಸ್ತಿನ ಸಿಪಾಯಿಯಾಗಲು ಸೇನೆಯನ್ನು ಸೇರಿಕೊಳ್ಳುವ, ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸುವ ಇಂದಿನ ಮಹಾಸತ್ಯದ ಈ ವಿಷಯ ನಿಮಗೆ ಇಷ್ಟವಾದರೆ ಮಹಾಸತ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಒತ್ತಲು ಮರೆಯದಿರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಜೈ ಹಿಂದ್, ಜೈ ಕರ್ನಾಟಕ.